Namaste. Subject Basic Electronics Engineering. Module Digital Electronics Fundamentals. Article Arithmetic, Binary Arithmetic. Subarticle Subtraction using ones and twos complement method. Example 7.5.13. Perform the following operations using ones and twos complement technique. First one 56 base 10 minus 79 base 10. Second one 23 base 10 minus 18 base 10. VTU Jan 2016 question paper 6 marks questions. So first one 56 base 10 minus 79 base 10. So equal to 56 base 10 plus minus of 79 base 10. Result minus 23 base 10 ಬರಬೇಕು ಗೊತ್ತಾಯ್ತಲ್ಲ. ಸೊ ಫಸ್ಟ್ ಬೈನರಿ ಈಕ್ವಾಲೆಂಟ್ 56ದು ಬೈನರಿ ಈಕ್ವಾಲೆಂಟ್ ಬರಿಬೇಕು. ಬೈನರಿ ಈಕ್ವಾಲೆಂಟ್ ಫಾರ್ 56. ಸೊ 56ಅನ್ನು 2 ಇಂದ ಡಿವೈಡ್ ಮಾಡ್ತಾ ಹೋಗಿ. 2 2s 4, ಇಲ್ಲಿ 1 ಕ್ಯಾರಿ ಆಗುತ್ತೆ. 2 8s 16, ರಿಮೈಂಡರ್ ಇಸ್ 0. ನೆಕ್ಸ್ಟು 14 2s 28, ರಿಮೈಂಡರ್ ಇಸ್ 0. 7 2s 14, remainder is 0. 2 3s 6, remainder is 1. 2 1s 2, remainder is 1. So 1 1 1 0 0 1 1 0 0. Next binary equivalent for 79. But ಇದು ಪ್ಲಸ್ 56. ಇಲ್ಲಿ MSB ನಲ್ಲಿ 1 ಅಂತ ಇದೆ. 1 ಅಂದರೆ ಅದು ನೆಗೆಟಿವ್ ಆಗಿಬಿಡುತ್ತೆ. ಹಾಗಾಗಿ ಇದು ಪಾಸಿಟಿವ್ ಆಗಿರೋದ್ರಿಂದ MSB ನಲ್ಲಿ 0 ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ 79 ಬೈನರಿ ಈಕ್ವಾಲೆಂಟ್ ಫಾರ್ 79. 79ನ 2 ಇಂದ ಡಿವೈಡ್ ಮಾಡ್ತಾ ಹೋಗಬೇಕು. 2 3s 6. ನೆಕ್ಸ್ಟ್ 19 ಆಗುತ್ತೆ. 2 9s 18, ರಿಮೈಂಡರ್ ಇಸ್ 1. ನೆಕ್ಸ್ಟ್ 2 1s 2, 2 9s 18, ರಿಮೈಂಡರ್ ಇಸ್ 1. 2 9s 18, remainder is 1. 2 4s 8, remainder is 1. 2 2s 4, remainder is 0. 2 1s 2, remainder is 0. So 4 times 1, 1 1 1 1 1. 4 times 1 ಆಯ್ತಲ್ಲ. ನೆಕ್ಸ್ಟ್ 1 0 0, 1 0 0 ಆಯಿತು. ಬಟ್ ಇದು ಪ್ಲಸ್ 79, ಹಾಗಾಗಿ MSB ನಲ್ಲಿ 0 ಬರಿಬೇಕು. ಅದಾಯ್ತಲ್ಲ. ಸೊ ಪ್ಲಸ್ 79 MSB ನಲ್ಲಿ 0 ಬರಿಬೇಕು ಇದು. ಸೊ ಇವಾಗ ಏನು ಮಾಡಬೇಕು, ಇದನ್ನು ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು. 79ನ ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು. ಬಿಕಾಸ್ 79 ನೆಗೆಟಿವ್ ಸೈನ್ ಆಗಿರೋದು ಗೊತ್ತಾಯ್ತಲ್ಲ. ಇದು ಪಾಸಿಟಿವ್ ಸೈನ್ ಆಗಿದೆ. ಒನ್ಸ್ ಕಾಂಪ್ಲಿಮೆಂಟ್ ಫಾರ್ 79. ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 79 ದಟ್ ಈಸ್ ಮೈನಸ್ 79 ಅಂತ ಗೊತ್ತಾಯ್ತಲ್ಲ. ಸೊ 1 0 ಇದ್ದರೆ 1, 1 ಇದ್ದರೆ 0. ಸೊ ದಿಸ್ ಈಸ್ ಫಾರ್ ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 79 ಅಂದರೆ ಮೈನಸ್ 79 ಅಂತ. ಇವಾಗೇನು ಮಾಡಬೇಕು, 56 ಬೇಸ್ 10 ಪ್ಲಸ್ ಮೈನಸ್ 79 ಇದೆರಡನ್ನೂ ಆ್ಯಡ್ ಮಾಡಬೇಕು. ಬೈನರಿ ಈಕ್ವಾಲೆಂಟ್ ಫಾರ್ 56 ಮತ್ತು ಬೈನರಿ ಈಕ್ವಾಲೆಂಟ್ ಫಾರ್ ಮೈನಸ್ 79. ಸೊ ಆ್ಯಡ್ ದೀಸ್ ಟು, ಇದೆರಡನ್ನು ಆ್ಯಡ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡೋಣ, 56ಅಲ್ಲಿ ಹೌ ಮೆನಿ ಬಿಟ್ಸ್ ಇದೆ ನೋಡಿ. 1 2 3 4 5 6 7 ಇದೆ. ಮೈನಸ್ 79ಅಲ್ಲಿ ಹೌ ಮೆನಿ ಬಿಟ್ಸ್, 1 2 3 4 5 6 7 8 ಇದೆ. ಅಲ್ಲಿಗೆ ಇಲ್ಲಿ ಇನ್ನೂ ಒಂದು 0 ಬೇಕಾಗತ್ತೆ. ಏನೂ ಇಲ್ಲ ಅಂದರೆ ಈಕ್ವಲ್ ನಂಬರ್ ಆಫ್ ಬಿಟ್ಸ್ ಮಾಡಬೇಕು. ಸೊ 0 0 1 1 1 0 0 0. ದಿಸ್ ಈಸ್ ಬೈನರಿ ಈಕ್ವಾಲೆಂಟ್ ಫಾರ್ ಪ್ಲಸ್ 56 ಗೊತ್ತಾಯ್ತಲ್ಲ. ನೆಕ್ಸ್ಟು ಬೈನರಿ ಈಕ್ವಾಲೆಂಟ್ ಫಾರ್ ಮೈನಸ್ 79 ಅದು 1 0 1 1 0 0 0 0. ಇದೆರಡನ್ನ ಆ್ಯಡ್ ಮಾಡಬೇಕು. ಇವಾಗ ಮೈನಸ್ 23 ಇಲ್ಲಿ ಬರುತ್ತೆ. ಸೊ ಇದು ಏನಾಗುತ್ತೆ ನೋಡಿ, ಆ್ಯಡ್ ಮಾಡಿದರೆ. ಸೊ 0 0 0 1 1 + 1 is 2. 2 ಅಂದರೆ 1 0. LSB ನಲ್ಲಿರೋ 0 ಸಮ್ಮಲ್ಲಿಡಬೇಕು. ಸೊ 0 ಅಂತ ಇಲ್ಲಿಡಿ. ನೆಕ್ಸ್ಟು
ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ ಇದೆಯಲ್ಲ 1, ಅದನ್ನು ಕ್ಯಾರಿ ಆಗಿ ಇಲ್ಲಿ ಕನ್ಸಿಡರ್ ಮಾಡಿ. 1 1 is 2, 2 + 1 is 3, 3 ಅಂದರೆ 1 1. ಸೊ ಎಲ್ ಎಸ್ ಬಿನಲ್ಲಿರೋದನ್ನು ಸಮ್ಮಲ್ಲಿ ಇಡಬೇಕು, 1 ಅಂತ ಇಡಬೇಕು. ನೆಕ್ಸ್ಟ್ ಎಚ್ ಎಸ್ ಬಿನಲ್ಲಿದೆಯಲ್ಲ ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ಟು, ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ಟಲ್ಲಿರೋದನ್ನು ಕ್ಯಾರಿ ತೊಗೋಬೇಕು. ಸೊ 1 ಇಲ್ಲಿ ಬರೀರಿ. ಸೊ ಆ 1 ಇಲ್ಲಿ ಬರಿಬೇಕು. ನೆಕ್ಸ್ಟು 0 + 1 ಅಂದರೆ 1 ಆಯಿತು. ಸೊ ದಿಸ್ ಈಸ್ ಬೈನರಿ ಈಕ್ವಾಲೆಂಟ್ ಆಫ್ -23. ದಿಸ್ ಇಸ್ ದ ರಿಸಲ್ಟ್. ಗೊತ್ತಾಯ್ತಲ್ಲ? ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್ ಅಂತ. ಸೊ ಈಗ ರಿವರ್ಸ್ ಆರ್ಡರಲ್ಲಿ ಹೋಗಬೇಕು. ಏನಂದರೆ ಇದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಮಾಡಿದರೆ 0 0 0 1 0 1 1 1 ಅಂತ ಬಂತು. ಸೊ 23 ಆಗುತ್ತಾ ನೋಡೋಣ. ಇದು 2 ^ 0 is 1 ಇದು, ಪ್ಲಸ್ 2 ^ 1 is 2, ಪ್ಲಸ್ 2 ^ 2 is 4, 2 ^ 3, 2 ^ 4, 2 ^ 4 is 16. So 16 + 4 is 20, 20 + 3 is 23. ಸೊ 23 ಬರ್ತಾ ಇದೆ. ಇದು +23. ಇದು ಬೈನರಿ ಈಕ್ವಾಲೆಂಟ್ ಆಫ್ +23 ಇದು ನೋಡಿ. ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಟಲ್ಲಿ 0 ಇದೆ. ಸೊ +23 ಇದು. ಸೊ ದಿಸ್ ಈಸ್ ಬೈನರಿ ಈಕ್ವಾಲೆಂಟ್ ಆಫ್ -23. ಸೊ ದಿಸ್ ಇಸ್ ದ ರಿಸಲ್ಟ್. ಗೊತ್ತಾಯ್ತಲ್ಲ? ಆನ್ಸರ್ ಇಸ್ ದಿಸ್ ಒನ್. ನೆಕ್ಸ್ಟ್ ಟೂಸ್ ಕಾಂಪ್ಲಿಮೆಂಟ್ ಮೆಥಡ್ ಮಾಡಬೇಕು ಇವಾಗ. ದಿಸ್ ಈಸ್ ಫಾರ್ ಒನ್ಸ್ ಕಾಂಪ್ಲಿಮೆಂಟ್ ಮೆಥಡ್. ನೆಕ್ಸ್ಟ್ ಟೂಸ್ ಕಾಂಪ್ಲಿಮೆಂಟ್ ಮೆಥಡ್ ಅಂತ ಹೇಳಿದ್ರೆ ಈ 79 ಇದೆಯಲ್ಲ, ಇದಕ್ಕೆ ಟೂಸ್ ಕಾಂಪ್ಲಿಮೆಂಟ್ ಮಾಡಬೇಕು. ಸೊ 79 ಬೈನರಿ ಈಕ್ವಾಲೆಂಟ್ ಆಫ್ 79 ಇಸ್ 0 1 0 0 4 times 1 1. ಓಕೆ, ಇದಕ್ಕೆ ಫಸ್ಟು ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 79 ಮಾಡೋಣ. ಒನ್ಸ್ ಕಾಂಪ್ಲಿಮೆಂಟ್ ಆಫ್ 79 ಇಸ್ 1 0 1 1 0 0 0 0. ಸೊ +1 ಆ್ಯಡ್ ಮಾಡಬೇಕು. ಸೊ +1 ಆ್ಯಡ್ ಮಾಡಿದ್ರೆ 1 0 0 0 1 1 0 1. ದಿಸ್ ಈಸ್ ಟೂಸ್ ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 79, ಅಂದರೆ ದಟ್ ಈಸ್ -79 ಅಂತ. ಇವಾಗ ಏನು ಮಾಡಬೇಕು? ಬೈನರಿ ಈಕ್ವಾಲೆಂಟ್ 56 ಇದೆಯಲ್ಲ, ಅದರ ಜೊತೆ ಆ್ಯಡ್ ಮಾಡಬೇಕು. ಸೊ ಇವಾಗ ರಿಸಲ್ಟ್ -23 ಬೇಸ್ 10 ಬರಬೇಕು. ಸೊ 56 ದು ಬೈನರಿ ಈಕ್ವಾಲೆಂಟ್ ಇಸ್ 00 111 000 00 111 000. ಇದೆರಡನ್ನು ಆ್ಯಡ್ ಮಾಡಿ ಇವಾಗ. 1 + 0 is 1 0 0 0 + 1 is 1 1 + 1 is 2 2 means 1 0. ಇದು ಸಮ್ಮಲ್ಲಿ ಇಡಬೇಕು 0. ಈ ಕ್ಯಾರಿ 1 ಇದೆಯಲ್ಲ, ಅದನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ 1 + 1 is 2, 2 + 1 is 3, 3 ಅಂದರೆ 1 1. ಇದು ಸಮ್ಮಲ್ಲಿ ಇಡಬೇಕು 1 ಅಂತ. ಇದು ಕ್ಯಾರಿಗೆ ಹೋಗುತ್ತೆ. ಸೊ ಇಲ್ಲಿ ಕ್ಯಾರಿ ಇಡಬೇಕು 1. ನೆಕ್ಸ್ಟ್ 1. ಸೊ ಇದಕ್ಕೆ ಈಗ ದಿಸ್ ಇಸ್ ದ ರಿಸಲ್ಟ್. ಸೊ ದಿಸ್ ಇಸ್ ದ ರಿಸಲ್ಟ್. ಇದು ಈಗ ಚೆಕ್ ಮಾಡೋಣ ಇದು ಕರೆಕ್ಟ್ ಇದೆಯಾ ಅಂತ. ಸೊ ರಿವರ್ಸ್ಗೆ ಹೋಗ್ಬೇಕು ಇವಾಗ. ಇದನ್ನು ಟೂಸ್ ಕಾಂಪ್ಲಿಮೆಂಟ್ ಮಾಡಬೇಕಾದ್ರೆ ಫಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಮಾಡೋಣ. 1 1 0 ಆಯಿತು. ಸೊ +1 ಆ್ಯಡ್ ಮಾಡಬೇಕು. 1 1 1 0 1 0 0 0. ಚೆಕ್ ಮಾಡಿ. 2 ^ 0 is 1, 2 ^ 2 is 2, 2 ^ 2 is 3 is 2 ^ 0 1 2, 2 ^ 2 is 4, ಪ್ಲಸ್ 2 ^ 3 ಇದು 0 ಬಂದಿದೆ. 2 ^ 4 is 16. ಸೊ 23. ಸೊ ಕರೆಕ್ಟಾಗಿದೆ. ಗೊತ್ತಾಯ್ತಲ್ಲ? ಸೊ ರಿಸಲ್ಟ್ ಈಸ್ ದಿಸ್ ಒನ್. ದಿಸ್ ಇಸ್ ದ ರಿಸಲ್ಟ್. ಓಕೆ, ಟೂಸ್ ಕಾಂಪ್ಲಿಮೆಂಟ್ ಫಾರ್ಮ್ದು. ನೆಕ್ಸ್ಟ್ ಸೆಕೆಂಡ್ 23 ಬೇಸ್ 10 ಮೈನಸ್ 18 ಬೇಸ್ 10 ಈಕ್ವಲ್ ಟು 23 ಪ್ಲಸ್ -18 ಬೇಸ್ 10 ಈಕ್ವಲ್ ಟು 5 ಪ್ಲಸ್ 5 ಬೇಸ್ 10. ಇದು ರಿಸಲ್ಟ್ ಬರಬೇಕಾಗಿರೋದು. ಈಗ ಇಲ್ಲಿ 18 ನೆಗೆಟಿವ್ ಸೈನ್ ಇದೆ, ಅದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಆ್ಯಂಡ್ ಟೂಸ್ ಕಾಂಪ್ಲಿಮೆಂಟ್ ಮಾಡಿ ನೋಡಬೇಕು. ಸೊ ಫಸ್ಟ್ 23 ಬೈನರಿ ಈಕ್ವಾಲೆಂಟ್, 23ದು ಬೈನರಿ ಈಕ್ವಾಲೆಂಟ್. ಸೊ 23 2 11s 22, ರಿಮೈಂಡರ್ ಇಸ್ 1, 2 5s 10, ರಿಮೈಂಡರ್ ಇಸ್ 1, 2 2s 4, ರಿಮೈಂಡರ್ ಇಸ್ 1, 2 1s 2, ರಿಮೈಂಡರ್ ಇಸ್ 0. ಸೊ 1 0 1 1 1 1 1. ನೆಕ್ಸ್ಟ್ 18ದು
ಬೈನರಿ ಈಕ್ವಾಲೆಂಟ್ ಫಾರ್ 18 ಬಟ್ ಇಲ್ಲಿ 1 ಬಂದಿದೆಯಲ್ಲ ಇದು ನೆಗೆಟಿವ್ ಸೈನ್ ರೆಪ್ರೆಸೆಂಟ್ ಮಾಡುತ್ತೆ ಎಮ್ ಎಸ್ ವಿನಲ್ಲಿರೋದು ಬಟ್ ಇದು ಪಾಸಿಟಿವ್ ಆಗಿರೋದ್ರಿಂದ ಎಮ್ ಎಸ್ ವಿನಲ್ಲಿ 0 ಬರೀರಿ. ನೆಕ್ಸ್ಟ್ 18 ಅಂತ ಹೇಳಿದ್ರೆ ಸೊ 2 ಪವರ್ ಆಫ್ 4 ಈಸ್ 16 ಪ್ಲಸ್ 2 ಪವರ್ ಆಫ್ 3 ಈಸ್ 8 ಆಗಿಬಿಡುತ್ತೆ. ಸೊ ಇದು ಬೇಡ. 2 ಪವರ್ ಆಫ್ 2 ಈಸ್ 4 ಆಗಿಬಿಡುತ್ತೆ, ಇದು ಬೇಕಾಗಿಲ್ಲ. 2 ಪವರ್ ಆಫ್ 1 ಈಸ್ 2 ಅಂತ 16 ಪ್ಲಸ್ 2 ಆಗುತ್ತೆ, ಗೊತ್ತಾಯ್ತಲ್ಲ. ಸೊ 16 ಪ್ಲಸ್ 2 ಈಸ್ 18 ಅಂದರೆ 1 0 0 1 0. ಸೊ 1 0 ನೆಕ್ಸ್ಟು 1 0 0 1 0 0. ಇದು ಪಾಸಿಟಿವ್ ಸೈನ್ ಆಗಿರೋದ್ರಿಂದ ಎಮ್ ಎಸ್ ಬಿನಲ್ಲಿ 0 ಹಾಕ್ಕೊಳ್ಳಿ. ಈಗ 1's ಕಾಂಪ್ಲಿಮೆಂಟ್ ಆಫ್ 18 ಮಾಡಬೇಕು. 1's ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 18, ಸೊ ದಟ್ ಈಸ್ ಮೈನಸ್ 18 ಅಂತ, ಗೊತ್ತಾಯ್ತಲ್ಲ. ಸೊ 1's ಕಾಂಪ್ಲಿಮೆಂಟ್ ಅಂದರೆ 1 0 1 1 0 1. ದಿಸ್ ಇಸ್ ಫಾರ್ 1's ಕಾಂಪ್ಲಿಮೆಂಟ್. ಇವಾಗ ಏನು ಮಾಡಬೇಕು, ಪ್ಲಸ್ 23ನ ಆ್ಯಡ್ ಮಾಡಬೇಕು ಇದಕ್ಕೆ, ಗೊತ್ತಾಯ್ತಲ್ಲ. ಸೊ 0 1 0 1 1 1 ಆ್ಯಡ್ ದೀಸ್ ಟು. ಸೊ 1 ಪ್ಲಸ್ 1 ಈಸ್ 2 ಅಂತ ಹೇಳಿದ್ರೆ 0 ಇಲ್ಲಿಡಬೇಕು, 1 ಕ್ಯಾರಿ 2 0 1 ಕ್ಯಾರಿ 3 1 2 0 0 1 ಕ್ಯಾರಿ 0 1 ಕ್ಯಾರಿ 0 1. ಈ 1 ಇದೆಯಲ್ಲ, ಆ್ಯಡ್ ಎಂಡ್ ಅರೌಂಡ್ ಕ್ಯಾರಿ. 1's ಕಾಂಪ್ಲಿಮೆಂಟ್ ಫಾರ್ಮಲ್ಲಿ ಕ್ಯಾರಿ ಅಕ್ಕರ್ ಆಯಿತು ಅಂದರೆ ಈ ಕ್ಯಾರಿನ ಏನು ಮಾಡಬೇಕು, ಇಲ್ಲಿ ಆ್ಯಡ್ ಮಾಡಬೇಕು. ಆವಾಗ 1 0 1 0 0 0 ಬಂತು. ಸೊ ದಿಸ್ ಈಸ್ 5, ಬೈನರಿ ಈಕ್ವಾಲೆಂಟ್ ಆಫ್ 5 ಆಯಿತು. ಇಲ್ಲಿ 0 ಬಂದಿದೆಯಲ್ಲ ಎಮ್ ಎಸ್ ಬಿನಲ್ಲಿ, ಸೊ ಪ್ಲಸ್ ಆಗುತ್ತೆ, ಗೊತ್ತಾಯ್ತಲ್ಲ. ದಿಸ್ ಇಸ್ ಫಾರ್ 1's ಕಾಂಪ್ಲಿಮೆಂಟ್. ನೆಕ್ಸ್ಟ್ 2's ಕಾಂಪ್ಲಿಮೆಂಟ್ ಫಾರ್ಮಲ್ಲೂ ಮಾಡಬೇಕು. ಸೊ ಈಗ 18 ಇದೆಯಲ್ಲ, 18ದ ಬೈನರಿ ಈಕ್ವಾಲೆಂಟ್ ಇಸ್ 0 1 0 0 1 0. ಅಂದರೆ 0 ಇಲ್ಲಿ ಬರ್ತಿರೋದು ಇದು ಪಾಸಿಟಿವ್ ಸೈನ್ ಅಂತ. ಸೊ 1's ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 18 ಅಂದರೆ ಯಾವುದು 1 0 1 1 0 1 ಇದು. ಸೊ ನೆಕ್ಸ್ಟ್ ಪ್ಲಸ್ 1 ಆ್ಯಡ್ ಮಾಡಿದರೆ ಅದಾಯ್ತಲ್ಲ. 1 ಪ್ಲಸ್ 1 ಈಸ್ 2ಗೆ 0 1 1 1 0 1. ದಿಸ್ ಈಸ್ ಫಾರ್ 2's ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 18. ಸೊ 2's ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 18 ಗೊತ್ತಾಯ್ತಲ್ಲ. ಅಂದರೆ ದಟ್ ಈಸ್ ಮೈನಸ್ 18 ಅಂತ, ಮೈನಸ್ 18. ಓಕೆ. ಸೊ ಇವಾಗ ಇದಕ್ಕೆ ಯಾವುದನ್ನು ಪ್ಲಸ್ 23ನ ಆ್ಯಡ್ ಮಾಡಬೇಕು. ಪ್ಲಸ್ 23 ಬೈನರಿ ಈಕ್ವಾಲೆಂಟ್ ಇಸ್ 0 1 0 1 1 1. ಸೊ ದಿಸ್ ಈಸ್ ಫಾರ್ ಬೈನರಿ ಈಕ್ವಾಲೆಂಟ್ ಆಫ್ ಪ್ಲಸ್ 23. ಆ್ಯಡ್ ದೀಸ್ ಟು. 0 ಪ್ಲಸ್ 1 ಈಸ್ 1, ಇದು 2ಗೆ 0 1 ಕ್ಯಾರಿ 3 is 1 0 1 ಕ್ಯಾರಿ 0 1 ಕ್ಯಾರಿ 0 1. ಈ ಕ್ಯಾರಿ ಅಕ್ಕರ್ ಆಯ್ತಲ್ಲ 2's ಕಾಂಪ್ಲಿಮೆಂಟ್ ಫಾರ್ಮಲ್ಲಿ, ಇಗ್ನೋರ್ ದಿಸ್ ಕ್ಯಾರಿ. 2's ಕಾಂಪ್ಲಿಮೆಂಟ್ ಫಾರ್ಮಲ್ಲಿ ಕ್ಯಾರಿ ಬಂದರೆ, ಕ್ಯಾರೀಸ್ ಅಕ್ಕರ್ ಆಯಿತು ಅಂದರೆ ಅದನ್ನು ಇಗ್ನೋರ್ ದಿ ಕ್ಯಾರಿ. ಸೊ ದಿಸ್ ಇಸ್ ದಿ ರಿಸಲ್ಟ್. ಸೊ ಇದೇನಾಯಿತು, ಬೈನರಿ ಈಕ್ವಾಲೆಂಟ್ ಆಫ್ ಪ್ಲಸ್ 5. ಓಕೆ. ಸೊ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್, ಫಸ್ಟ್ 56 ಬೇಸ್ 10 ಇದೆಯಲ್ಲ ಅದಕ್ಕೆ ಬೈನರಿ ಈಕ್ವಾಲೆಂಟ್ ಬರೀರಿ. ನೆಕ್ಸ್ಟ್ 79 ಬೇಸ್ 10 ಅಂದರೆ ಡೆಸಿಮಲ್ ಫಾರ್ಮ್ ಆಫ್ 79ಗೆ ಬೈನರಿ ಈಕ್ವಾಲೆಂಟ್. ಓಕೆ. ನೆಕ್ಸ್ಟ್ 79 ಬೇಸ್ 10ದು ಬೈನರಿ ಈಕ್ವಾಲೆಂಟ್ ಇಷ್ಟಿದೆ. ಇದನ್ನು 1's ಕಾಂಪ್ಲಿಮೆಂಟ್ ಮಾಡಬೇಕು ಅಂದರೆ 1 ಇದ್ದರೆ 0 0 ಇದ್ದರೆ 1 ಮಾಡಿದರೆ 1's ಕಾಂಪ್ಲಿಮೆಂಟ್ ಆಫ್ 79 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು, ಡೆಸಿಮಲ್ ಫಾರ್ಮ್ ಆಫ್ 56ದು ಬೈನರಿ ಈಕ್ವಾಲೆಂಟನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ರಿಸಲ್ಟ್ ಇನ್ 1's ಕಾಂಪ್ಲಿಮೆಂಟ್ ಫಾರ್ಮ್ದು ಬರುತ್ತೆ ಇಲ್ಲಿ, ಗೊತ್ತಾಯ್ತಲ್ಲ. ದಿಸ್ ಇಸ್ ದಿ ರಿಸಲ್ಟ್ ಇನ್ 1's ಕಾಂಪ್ಲಿಮೆಂಟ್ ಫಾರ್ಮ್. ನೆಕ್ಸ್ಟು 2's ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 79 ಮಾಡಬೇಕಂದ್ರೆ 1's ಕಾಂಪ್ಲಿಮೆಂಟ್ ಆಫ್ 79 ಇದೆಯಲ್ಲ ಇದಕ್ಕೆ ಪ್ಲಸ್ 1 ಆ್ಯಡ್ ಮಾಡಬೇಕು. ಪ್ಲಸ್ 1 ಇಲ್ಲಿದೆ 0 0 0 1, ಬಾಕಿ ಎಲ್ಲ ಸೇಮ್. 2's ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 79 ಆಯಿತು. ಇದಕ್ಕೇನು ಮಾಡಬೇಕು, ಡೆಸಿಮಲ್ ಫಾರ್ಮ್ ಆಫ್ 56ದು ಬೈನರಿ ಈಕ್ವಾಲೆಂಟನ್ನು ಆ್ಯಡ್ ಮಾಡಿದ್ರೆ ರಿಸಲ್ಟ್ ಇನ್ 2's ಕಾಂಪ್ಲಿಮೆಂಟ್ ಫಾರ್ಮ್ ಬಂತು. ನೆಕ್ಸ್ಟ್ ಇವಾಗ 23 ಇನ್ ಡೆಸಿಮಲ್, ಅದರದ್ದು ಬೈನರಿ ಈಕ್ವಾಲೆಂಟ್ ಇಸ್ ದಿಸ್ ಒನ್. ಡೆಸಿಮಲ್ ಫಾರ್ಮ್ ಆಫ್ 18 ಬೈನರಿ ಈಕ್ವಾಲೆಂಟ್ ಇಸ್ ದಿಸ್ ಒನ್. ನೆಕ್ಸ್ಟ್ 1's ಕಾಂಪ್ಲಿಮೆಂಟ್ ಫಾರ್ಮ್ ಅಂತ ಹೇಳಿದ್ರೆ, ಸೊ 23 ಬೇಸ್ 10
ಅದು ಬೈನರಿ ಇಕ್ವಾಲೆಂಟ್ ಬರಿಬೇಕು. ಒನ್ಸ್ ಕಾಂಪ್ಲಿಮೆಂಟ್ ಆಫ್ 18 ಬಿಕಾಸ್ ಅದು 18 ನೆಗೆಟಿವ್ ಸೈನ್ ಆಗಿದೆ, ಹಾಗಾಗಿ 18ಗೆ ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್ ಮಾಡಬೇಕು. ಸೊ ಇಲ್ಲಿರೋದು ನೋಡಿ, 0 ಇದ್ದರೆ 1, 1 ಇದ್ದರೆ 0, ಆ ಥರ ಆಗಿದೆ. ನೆಕ್ಸ್ಟ್ ಡೆಸಿಮಲ್ ಫಾರ್ಮ್ ಆಫ್ 23 ಬೈನರಿ ಇಕ್ವಾಲೆಂಟನ್ನು ಮತ್ತು ಜೊತೆಗೆ ಒನ್ಸ್ ಕಾಂಪ್ಲಿಮೆಂಟ್ ಆಫ್ 18 ಇದೆಯಲ್ಲ, ಅದೆರಡನ್ನೂ ಆ್ಯಡ್ ಮಾಡಿದ್ರೆ ಅಡಿಷನ್ ಇಲ್ಲಿ ಬರುತ್ತೆ ರಿಸಲ್ಟ್ದು. ಕ್ಯಾರಿ ಜನರೇಟ್ ಆಯಿತು. ಆ ಕ್ಯಾರಿನ ಏನು ಮಾಡಬೇಕು, ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮಲ್ಲಿ ಆ್ಯಡ್ ಎಂಡ್ ಅರೌಂಡ್ ಕ್ಯಾರಿ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡ್ರೆ ರಿಸಲ್ಟ್ ಬಂತು ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮಲ್ಲಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಡೆಸಿಮಲ್ ಟೂಸ್ ಕಾಂಪ್ಲಿಮೆಂಟ್ ಫಾರ್ಮ್ ಮಾಡಬೇಕು. ಟೂಸ್ ಕಾಂಪ್ಲಿಮೆಂಟ್ ಫಾರ್ಮಲ್ಲಿ 23 ಬೇಸ್ 10 ಇದೆಯಲ್ಲ, ಅದರ ಬೈನರಿ ಇಕ್ವಾಲೆಂಟು. ಆಮೇಲೆ -18 ಇದೆಯಲ್ಲ, ಅದರದ್ದು ಟೂಸ್ ಕಾಂಪ್ಲಿಮೆಂಟ್ ಫಾರ್ಮ್ ಮಾಡಬೇಕು. ಟೂಸ್ ಕಾಂಪ್ಲಿಮೆಂಟ್ ಆಫ್ 18 ಮಾಡಿದರೆ -18 ಬರುತ್ತೆ. ಸೊ ಈಗ ಬೈನರಿ ಇಕ್ವಾಲೆಂಟ್ ಆಫ್ 23 ಜೊತೆಗೆ ಟೂಸ್ ಕಾಂಪ್ಲಿಮೆಂಟ್ ಆಫ್ 18ಅನ್ನು ಆ್ಯಡ್ ಮಾಡಿದರೆ ರಿಸಲ್ಟ್ ಬರುತ್ತೆ. ಕ್ಯಾರಿ ಜನರೇಟ್ ಆಯಿತು. ಟೂಸ್ ಕಾಂಪ್ಲಿಮೆಂಟ್ ಫಾರ್ಮಲ್ಲಿ ಕ್ಯಾರಿನ ಡಿಸ್ಕಾರ್ಡ್ ಮಾಡಬೇಕು, ಅಂದರೆ ಇಗ್ನೋರ್ ಮಾಡಬೇಕು. ಸೊ ಇಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್.